ಈ ಸುದ್ದಿಯನ್ನ ಸರ್ಕಾರಿ ನೌಕರರು ಯಾರಾದರೂ ಗಮನಿಸಿದ್ರೆ ಕ್ಲಿಯರ್ ಆಗಿ ಕೇಳಿ ತಿಳ್ಕೊಳ್ಳಿ. ಇನ್ನು ಮುಂದೆ ನೀವು ಕಚೇರಿಯಲ್ಲಿ ಫುಲ್ ಟೈಮ್ ಕೆಲಸ ಮಾಡಲೇಬೇಕು. ಇಷ್ಟು ದಿನ ಆಡಿದ ರೀತಿ ಇನ್ನು ಮುಂದೆ ಖಂಡಿತ ನಡೆಯೋದಿಲ್ಲ. ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನ ಗಮನಿಸಲು ಈ ಯೋಜನೆ ಬರ್ತಾ ಇದೆ. ನೀವು ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಾ ಇದ್ದೀರೋ, DC ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರೋ, ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರೋ, ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀರೋ, ನಿಮಗೀಗ ಹೊಸತೊಂದು ನಿಯಮಗಳು ಜಾರಿಯಾಗುತ್ತೆ. ಪೀಣ್ಯದಲ್ಲಿ ಕೂತ್ಕೊಂಡು ನಾನು ಪಂಚ್ ಮಾಡಿದ್ದೀನಿ ಅಂತ ಹೇಳಿ ಇನ್ನೊಂದು ಸ್ಟಾಫ್ಗಳ ಜೊತೆ ಪಂಚು ಅಥವಾ ರಿಜಿಸ್ಟ್ರು ಬುಕ್ನಲ್ಲಿ ಸೈನ್ ಮಾಡ್ದಂಗೆ ಆಗಲ್ಲ. ಈಗ ನೀವು ಖುದ್ದಾಗಿ ಸರ್ಕಾರಿ ಕಚೇರಿಗೆ ಹಾಜರಾದ ನಂತರ ನೀವು ಖಾತ್ರಿ ಮಾಡಬೇಕು ನಾನು ಆಫೀಸಿಗೆ ಬಂದಿದ್ದೀನಿ ಅಂತ ಹೇಳಿ. ಹೊಸ ನಿಯಮ ಇದು. ಸೆಲ್ಫಿ ತೆಗೆದು ಹಾಜರಿ ಗುರುತಿಸುವ ಹೊಸ ಕ್ರಮ ಜಾರಿಗೆ ಬಂದಿದೆ. ಈಗಾಗಲೇ ಆರೋಗ್ಯ ಇಲಾಖೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗಿದೆ. ರಾಜ್ಯ ಸರ್ಕಾರಿ ಸಿಬ್ಬಂದಿಗೆ ಶೀಘ್ರವೇ ಸೆಲ್ಫಿ ಹಾಜರಾತಿ, ಬೆರಳಚ್ಚು ಹಾಜರಿ ಪದ್ಧತಿ ಬದಲಿಗೆ ಹೊಸ ಯೋಜನೆ ಅನುಷ್ಠಾನ, 5 ಲಕ್ಷ ಸಿಬ್ಬಂದಿಗೆ ಅನ್ವಯ. ಈಗ ನಾವು ಪಂಚ್ ಮಾಡ್ತೀವಿ, ಅದು ಫಿಂಗರ್ ಪ್ರಿಂಟ್ ಮುಖಾಂತರವಾಗಿ ಅವರ ಹಾಜರನ್ನು ಖಾತ್ರಿಪಡಿಸುತ್ತೆ. ಅದರಲ್ಲೂ ಕೆಲ ಸ್ಕ್ಯಾಮ್ಗಳಾಗ್ತಾ ಇತ್ತು ಪಂಚ್ಗಳಲ್ಲಿ. ಇಲ್ಲ ನಾನು ಮಾಡಿದ್ದೆ ಟೆಕ್ನಿಕಲ್ ಇಶ್ಯೂ, ಅದು ಪಂಚ್ ಆಗಲಿಲ್ಲ ಅಂತ ಹೇಳಿ ಕಾರಣ ಹೇಳ್ಕೊಂಡು ಸಂಬಳ ತಗತ್ತಿದ್ರು. ಇನ್ನು ಮುಂದಂಗಾಗಲ್ಲ. ನೀವು ಬಂದಿದ್ದೀರಾ ಅಂತ ಹೇಳಿ ಸೆಲ್ಫಿ ತೆಗೆದು ಕಳಿಸ್ಬೇಕು. ಬೆರಳಚ್ಚು ಹಾಜರಿ ಪದ್ಧತಿ ಬದಲಿಗೆ ಹೊಸ ಯೋಜನೆ ಅನುಷ್ಠಾನವನ್ನು ತರಲಾಗಿದೆ. 5 ಲಕ್ಷ ಸಿಬ್ಬಂದಿಗೆ ಅನ್ವಯ ಆಗುತ್ತೆ. ಜಾರಿ ಆದರೆ ದೇಶದಲ್ಲೇ ಪ್ರಥಮವಾದಂತಹ ಜಾರಿ ನಮ್ಮ ದೇಶದಲ್ಲಿ ಆಗುವಂತಹದ್ದು ಅಥವಾ ನಮ್ಮ ರಾಜ್ಯದಲ್ಲಿ ಅಂತ. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಬೆರಳಚ್ಚು ಮೂಲಕ ಹಾಜರಾತಿ ಹಾಕುವ ಪದ್ಧತಿ ಮರೆಯಾಗಲಿದ್ದು, ಸೆಲ್ಫಿ ತೆಗೆದು ಹಾಜರು ಗುರುತಿಸುವಂತಹ ಹೊಸ ಕ್ರಮ ಶೀಘ್ರವೇ ಜಾರಿಗೆ ಬರಲಿದೆ. ಹಾಗೆಯೇ ಕಚೇರಿ ಸಮಯದಲ್ಲಿ ಹಾಜರಿ ಹಾಕಿ ಕಚೇರಿ ಬಿಟ್ಟು ಹೊರಗೆ ಹೋಗುವ ಸಿಬ್ಬಂದಿ ನಡೆಗೆ ಜಿಯೋ ಫೆನ್ಸಿಂಗ್ ಮೂಲಕ ಕಡಿವಾಣ ಹಾಕುವ ಚಿಂತನೆಯನ್ನು ಕೂಡ ಈಗ ನಡೆಸಲಾಗಿದೆ. ಒಟ್ಟಾರೆ ಬೆರಳಚ್ಚಿಗೆ ಗುಡ್ ಬೈ, ಮರೆಯಾಗಲಿದೆ ಬೆರಳಚ್ಚು ಹಾಜರಾತಿ ಪದ್ಧತಿ, ಶೀಘ್ರವೇ ಜಾರಿಗೆ ಬರಲಿದೆ ಹೊಸ ಯೋಜನೆ. ಇನ್ನು ನೀವು ಎಲ್ಲೋ ಕೂತ್ಕೊಂಡು ವಿವೋ ಫೋನ್ನಲ್ಲಿ ಸೆಲ್ಫಿ ಹಾಕಿ ಕಳಿಸೋದಲ್ಲ. ನಿಮ್ಮ ಕಚೇರಿಯಲ್ಲಿ ಒಂದು ಸೆನ್ಸಾರನ್ನು ಹಾಕಲಾಗಿರುತ್ತೆ. ಅಲ್ಲಿ ಬಂದು ನಿಂತ್ಕೋಬೇಕು. ನಾನು ಸುರೇಶ, ನಾನು ನಿಂತ್ಕೊಂಡಿದ್ದೀನಿ, ಸೆಲ್ಫಿ ತೆಗಿರಿ. ನಾನು ರಮೇಶ, ನಾನು ನಿಂತ್ಕೊಂಡಿದ್ದೀನಿ, ಸೆಲ್ಫಿ ತೆಗಿರಿ. ಆ ಸೆಲ್ಫಿ ಜನರೇಟ್ ಆಗುತ್ತೆ. ಆ ಮುಖಾಂತರವಾಗಿ ರಮೇಶ ಸುರೇಶ ಆಫೀಸಿಗೆ ಬಂದಿದ್ದಾನೆ ಅಂತ ಹೇಳಿ ಅಲ್ಲಿ ಆ ಒಂದು ಏನು ಸೆಟಪ್ ಮಾಡಿರ್ತಾರೋ ಆ ಪ್ರೋಗ್ರಾಮ್ನಲ್ಲಿ ಎಲ್ಲವೂ ಕೂಡ ಖಾತ್ರಿಯಾಗುತ್ತೆ. ಅದಾದ ನಂತರವೇ ಆತನ ಅಧಿಕೃತವಾದಂತಹ ಅಟೆಂಡೆನ್ಸ್ ಅಂದರೆ ಹಾಜರು ಬುಕ್ನಲ್ಲಿ ರಿಜಿಸ್ಟರ್ ಆಗುವಂತಹದ್ದು. ಈ ಹಿಂದೆ ಇದ್ದಂತಹ ಪದ್ಧತಿಗೆ ತಿಲಾಂಜಲಿ ಇಡಲಾಗಿದೆ. ಈಗ ಬಂದಿರತಕ್ಕಂತಹ ಹೊಸ ಪದ್ಧತಿ, ರಾಜ್ಯ ಸರ್ಕಾರಿ ಸಿಬ್ಬಂದಿಗೆ ಶೀಘ್ರವೇ ಸೆಲ್ಫಿ ಹಾಜರಾತಿ. ಹಿಂಗೆ ಬಂದರೆ ಸರ್ಕಾರದಲ್ಲೂ ಕೂಡ ಸ್ವಲ್ಪ ಪ್ರಾಮಾಣಿಕವಾಗಿ 8 ಗಂಟೆ ಡ್ಯೂಟಿ ಅಂದರೆ 8 ಗಂಟೆ ಕೆಲಸ ಮಾಡಿ ಹೋಗ್ತಾ ಇರಬೇಕು. 8 ಗಂಟೆಯಲ್ಲಿ 5 ಗಂಟೆ ಡ್ಯೂಟಿ ಮಾಡ್ತೀವಿ, ಇನ್ನು 3 ಗಂಟೆ ಹಿಂಗೆ ಶೋಕಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಾದರೆ ನಡೆಯಲ್ಲ. ಇನ್ನು ಮುಂದೆ ಸೆಲ್ಫಿ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದ ನಂತರ 8 ಗಂಟೆ ಕೂತು ಜಾಗದಿಂದ ಲಂಚು ಬ್ರೇಕ್ ಅಲ್ದಲೆ ಎಲ್ಲೂ ಎದ್ದು ಹೋಗೋಕ್ಕಾಗಲ್ಲ. ಇದು ಈಗ ಹೊಸದಾಗಿ ಬರಲಿರುವಂತಹ ಯೋಜನೆ ಅಥವಾ ನಿಯಮದ ಬಗೆಗೆ ಸಂಬಂಧಪಟ್ಟಂತಹ ಮಾಹಿತಿ.